ದರ್ಶನ್ಗೆ ಪರಪ್ಪನಗ್ರಹಾರ ಜೈಲೇ ಗಟ್ಟಿಯಾಗುತ್ತಾ ಅಥವಾ ಬಳ್ಳಾರಿ ಜೈಲಿಗೆ ಹೋಗಬೇಕಾಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಬಹುತೇಕ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತಾ ಈ ಪ್ರಶ್ನೆ ಇದೆ. ಪರಪ್ಪನಗ್ರಹಾರ ಜೈಲಿಂದ ಸ್ಥಳಾಂತರ ಅರ್ಜಿ ವಿಚಾರಣೆ ಇವತ್ತು ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ದರ್ಶನ್ ಬಳ್ಳಾರಿ ಜೈಲಿಗೆ, ಜಗದೀಶ್ ಮತ್ತು ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ ಪಾರ್ಸಲ್ ಆಗ್ತಾರ ಅನ್ನೋದು ಪ್ರಶ್ನೆ. ನಾಗರಾಜ್ ಕಲಬುರಗಿ ಜೈಲಿಗೆ ಹೋದ್ರೆ ಪ್ರದೋಷ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಮನವಿ. ಏನಂದ್ರೆ ಯಾರ್ಯಾರು ಎಲ್ಲೆಲ್ಲಿ ಮುಂಚೆ ಇದ್ರು ಬೇಲ್ ತಗೊಳ್ಳೋಕ್ಕಿಂತ ಮುಂಚೆ, ಬೇಲ್ ಕ್ಯಾನ್ಸಲ್ ಆಗಕ್ಕೆ ಮುಂಚೆ ಅವರೆಲ್ಲ ಅಲ್ಲಿಗೆ ಹೋಗಬೇಕು ಅಂತ ಭದ್ರತೆ ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ಸ್ಥಳಾಂತರಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಸ್ಪೆಷಲಿ ದರ್ಶನ್ ಆ ವ್ಯಕ್ತಿಗೆ VVIP ಟ್ರೀಟ್ಮೆಂಟ್ ಸಿಕ್ಕಿದ್ದು, ಅಲ್ಲಿ ಜೈಲಲ್ಲಿದ್ದರೂ ಸ್ಥಳೀಯ ರೌಡಿಗಳ ಸಂಪರ್ಕಕ್ಕೆ ಈ ವ್ಯಕ್ತಿ ಬಂದಿದ್ದು ಆಡಳಿತ ವ್ಯವಸ್ಥೆಯನ್ನೇ ಅಣಕ ಮಾಡೋ ರೀತಿ ಇತ್ತು. ಹೀಗಾಗಿ ಈ ಸಲ ರಿಸ್ಕ್ ಬೇಡ ಅಂತ. ಆಮೇಲೆ ಸುಪ್ರೀಂ ಕೋರ್ಟ್ ಅಂತೂ ಖಡಕ್ಕಾಗಿ ಹೇಳಿಬಿಟ್ಟಿದೆ, ಒಂದು ವೇಳೆ ಈ ಸಲ ಯಾರಿಗಾದರೂ VVIP ಟ್ರೀಟ್ಮೆಂಟ್ ಕೊಟ್ಟಿದ್ದು ನಮ್ಮ ಗಮನಕ್ಕೆ ಬಂದರೆ ಹುಷಾರ್ ಅಂತ ಹೇಳಿದ್ದಾರೆ. ಸೊ ಕುತ್ತಿಗೆಗೆ ಬರೋದು ಬೇಡ ಅಂತ ಹೇಳಿ ಸೇಫ್ ಆಗೋದಕ್ಕೆ ಆಬ್ವಿಯಸ್ಲಿ ಜೈಲಿನ ಆಡಳಿತಾಧಿಕಾರಿಗಳು ಮುಂದಾಗ್ತಾರೆ. ಸೊ ಎಲ್ಲಿ ಆ ವ್ಯಕ್ತಿಗೆ ನೈಜ ಜೈಲಿನ ಅನುಭವ ಸಿಗ್ತಾ ಇತ್ತು ಅಲ್ಲಿಗೆ ಶಿಫ್ಟ್ ಮಾಡಿಬಿಡೋಣ, ಕೈ ತೊಳ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರದ್ದು ಮನಸ್ಥಿತಿ ಇದೆ. ಹೀಗಾಗಿ ದರ್ಶನ್ ಮತ್ತೆ ಕೇರ್ ಆಫ್ ಬಳ್ಳಾರಿ ಆಗ್ತಾರಾ ಅನ್ನೋದನ್ನು ನೋಡಬೇಕಾಗತ್ತೆ. ಆ ಪ್ರಶ್ನೆಗೆ ಇವತ್ತು ಬಹುತೇಕ ಉತ್ತರ ಸಿಗುತ್ತೆ. ಉಳಿದ ಆರೋಪಿಗಳಿಗೂ ಅಷ್ಟೇ. ಪರಪ್ಪನಗ್ರಹಾರ ಅಂತ ಅಂದರೆ ಸ್ನೇಹಿತರು ಬರ್ಬೋದು, ಕುಟುಂಬದವರು ಸಲೀಸಾಗಿ ಬರ್ಬೋದು. ಯಾಕಂದರೆ ಇವರೆಲ್ಲರದ್ದು ಫ್ಯಾಮಿಲಿ ಆಲ್ಮೋಸ್ಟ್ ಲೊಕೇಟ್ ಆಗಿದ್ದು ಬೆಂಗಳೂರಿನಲ್ಲೇ. ಇಲ್ಲ ಅಂದರೆ ಟ್ರಾವೆಲಿಂಗ್ ಕಷ್ಟ ಆಗುತ್ತೆ ಅನ್ನೋದು ಒಂದು. ಎರಡನೇದು, ಈ ಕಡೆಗೆ ಪೊಲೀಸ್ನವ್ರಿಗೂ ಕೂಡ ಒಂದಷ್ಟು ಸವಾಲಿದೆ. ಟ್ರಯಲ್ ಒಂದು ವೇಳೆ ಬೇಗ ಶುರುವಾಗುತ್ತೆ, ಈ ಮೂಮೆಂಟು ಶುರು ಆಗ್ಬೋದು ಟ್ರಯಲು. ಆಗ ಪ್ರತಿ ಸಲ ಕೂಡ ವಿಚಾರಣೆ ಇದ್ದಾಗ ಈ ವ್ಯಕ್ತಿಗಳನ್ನು ಬಳ್ಳಾರಿಯಿಂದ ಕರ್ಕೊಂಡು ಬರಬೇಕಾಗತ್ತೆ. ಇದು ಒಂದು ಸವಾಲಿದೆ.